ಹೇಳುವುದು. ಈ ಸಂಧಿಯಲ್ಲಿ ದೇವರ ಚಿಂತನೆ ಮಾಡುವ ಅನೇಕ ವಿಷಯಗಳನ್ನು ದಾಸರು ಉಲ್ಲೇಖ ಮಾಡ್ತಾ ಇನ್ನೊಂದು ಬಹಳ ಮಹತ್ವದ ವಿಷಯವನ್ನು ನಿರೂಪಣೆ ಮಾಡ್ತಾರೆ. 7ನೇ ಪದ್ಯ. ಈರೆರಡು ದೇಹೋರ್ಮಿ ಭೂತಗಳಾರಧಿಕ ದಶ ಋಗ್ವಿನುತ ಲಕ್ಷ್ಮೀರಮಣ ವಿಷ್ಣುವಾಖ್ಯ ರೂಪದಿ ಚತುಷ್ಷಷ್ಟಿ ಕಲಾಧಾರಕನುತಾನಾಗಿ ಬ್ರಹ್ಮಪುರಾರಿ ಮುಖ್ಯರೊಳಿದ್ದು ಸತತ ವಿಹಾರಮಲ್ಪನು ಚತುಷ್ಪಾದಾಹ್ವಯದಿ ಲೋಕದಳು. ಪರಮಾತ್ಮನ ರೂಪದ ಪರಿಚಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈರೆರಡು ದೇಹ, ಊರ್ಮಿ, ಎರಡು ಒಂದು ಶಬ್ದ, ಪರಸ್ಪರ ಇದಕ್ಕೆ ಸಂಬಂಧ ಇದೆ. 4 ದೇಹಗಳು ನಮಗಿದೆ. ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಅಂತ 4 ದೇಹಗಳು ನಮಗುಂಟೇ ಉಂಟು. ಈ ಸಮುದ್ರದಲ್ಲಿ ಊರ್ಮಿ ಅಂತಂದರೆ 7ನೇ ಪದ್ಯ, 7ನೇ ಸಂಧಿ 7ನೇ ಪದ್ಯ. ಇಲ್ಲಿ ಸಮುದ್ರದಲ್ಲಿ ಒಂದರ ನಂತರ ಒಂದು ಅಲೆ ಬರುತ್ತೆ, ಅದರ ನಂತರ ಇನ್ನೊಂದು ಅಲೆ ಬಂದ ಹಾಗೆ ಒಂದು ಅಲೆಯಂತೆ ದೇಹಕ್ಕೆ 6 ನಿರಂತರ ಬರ್ತಾ ಇರುತ್ತೆ. ಯಾವುದು ಅಂದರೆ ಅಲ್ಲೇ ಉಲ್ಲೇಖ ಮಾಡಿದ್ದಾರೆ. ಅಸ್ಥಿ, ಜಾಯತೆ, ಪರಿಣಮತೆ. ಒಂದನೇ ಅಲೆ ಅಂದರೆ ಗರ್ಭದಲ್ಲಿ ಇರ್ತಾನೆ. 2ನೇ ಅಲೆ ಅಂದರೆ ಹುಟ್ಟುತ್ತಾನೆ. ಆಮೇಲೆ ಏನಾಗುತ್ತೆ ಅಂದರೆ ಪರಿಣಾಮ ಆಗ್ತಾ ದೇಹದಲ್ಲಿ ಕೆಲವು ವ್ಯತ್ಯಾಸ ಆಗತ್ತೆ. ದೇಹ ಸಣ್ಣದಾಗಿರುತ್ತೆ, ಹೋಗ್ತಾ ಹೋಗ್ತಾ ಪರಿಣಾಮ ವ್ಯತ್ಯಾಸ ಸ್ವಲ್ಪ ಯೌವನಕ್ಕೆ ಬಂದಾಗ 16ರಿಂದ 21 ತನಕ ಬಂದಾಗ ಹೈಟ್ ಆಗ್ತಾನೆ, ದೇಹದಲ್ಲಿ ಪರಿಣಾಮ ಆಗುತ್ತೆ. ಅಥವಾ ಕೂದಲು ಬಂದಿರಲ್ಲ, ಕೂದಲು ಬರ್ತಾ ಹೋಗುತ್ತೆ, ಕೂದಲು ಬಣ್ಣ ಬದಲಾವಣೆ ಆಗುತ್ತೆ. ಹೀಗೆಲ್ಲ ಹಲ್ಲು ಬಂದಿರಲ್ಲ, ಹಲ್ಲು ಬರುತ್ತೆ. ಇದು 3ನೇ ಅಲೆ. 4ನೇ ಅಲೆ ಅಂದರೆ ಬೆಳವಣಿಗೆ ಬೆಳೀತಾ ಬೆಳೀತಾ 50 ಆರಂಭ ಆಯಿತು ಅಂದರೆ 60ರ ನಂತರ ಮತ್ತೆ ಅಪಕ್ಷೀಯತೆ, ದೇಹದ ಬೆಳವಣಿಗೆ ಕ್ಷೀಣ ಆಗ್ತಾ ಬರುತ್ತೆ. ಕ್ಷೀಣ ಆಗೋದಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ಕೊನೆಗೆ ಒಮ್ಮೆ ನಶ್ಯತೆ, ನಾಶ ಹೊಂದುತ್ತೆ. ಹೀಗೆ 4 ದೇಹ, ಅದರಲ್ಲಿ ದೇಹಕ್ಕೆ ಈ 6 ಅವಸ್ಥೆಗಳಿದೆ. ಸಮುದ್ರದಲ್ಲಿ ಅಲೆ ಬಂದಂತೆ 6 ದೇಹಕ್ಕೆ ಬರ್ತವೆ. ಈ 6 ಅವಸ್ಥೆಗಳುಳ್ಳಂತಹ ದೇಹದಲ್ಲಿ ವಿಷ್ಣುವಾಖ್ಯ ರೂಪದಿ ಪರಮಾತ್ಮ ವಿಷ್ಣು ಎಂಬ ರೂಪದಿಂದಿದ್ದಾನೆ. ಒಂದು ದೇಹದಲ್ಲಿ 16 ಕಲೆ ಅಂತುಂಟು. 16 ಕಲೆ ಅಂದರೆ ಏನು? ಭೂತಗಳು ಆರಧಿಕ ದಶ. ಪ್ರಶ್ನೋತ್ತರದಲ್ಲಿ ಅದರ ವಿವರಣೆ ಇದೆ. 5 ಭೂತ: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 15 ಆಯಿತು ಮನಸ್ಸು. ಹೀಗೆ ಅಲ್ಲಿ ಶಬ್ದ ಗಮನಿಸಬೇಕು. ಸ್ವಲ್ಪ ಅಲ್ಲಿ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಅಲ್ಲಿ ಭೂತಗಳು ಅಂದರೆ ಪಂಚಮಹಾಭೂತಗಳು ಇವುಗಳಲ್ಲಿ ಇಂತಿದೆ, ಹಾಗೆ ಬೇಡ. ಭೂತಗಳು ಆರಧಿಕ ದಶ ಅಂದರೆ ಪಂಚಮಹಾಭೂತಗಳು ಸೇರಿಕೊಂಡಂತೆ 16 ಕಲೆಗಳುಳ್ಳ ಶರೀರದಲ್ಲಿ ವಿಷ್ಣುವಾಖ್ಯ ರೂಪದಿ, ವಿಷ್ಣು ಎಂಬ ಹೆಸರಿನ ಪರಮಾತ್ಮನ ರೂಪಗಳಿದೆ. ಹಾಗಾದರೆ 4 ದೇಹದಲ್ಲಿ ಪರಮಾತ್ಮನ ರೂಪಗಳಿದೆ. ಹಾಗೆ 6 ಅವಸ್ಥೆಗಳು, ಗರ್ಭದಲ್ಲಿರೋದು, ಹುಟ್ಟೋದು, ಷಡೂರ್ಮಿ, 6 ಅವಸ್ಥೆಗಳು ಉಳ್ಳಂತಹ ದೇಹದಲ್ಲಿ ಪರಮಾತ್ಮ ಇದ್ದಾನೆ. ಹಾಗೆ 16 ಕಲೆಗಳುಳ್ಳ ದೇಹವೇ ದೇಹದ ಧರ್ಮಗಳು. ದೇಹದಲ್ಲಿ ಪರಮಾತ್ಮನ ವಿಷ್ಣು ಎಂಬ ರೂಪ ಇದೆ. ದೇಹಕ್ಕೇನಿದೆ ಅಂದರೆ ದೇಹದಲ್ಲಿ 16 ಕಲೆ ಇದೆ, 6ರ ಸಂಬಂಧ ಇದೆ. 6 ಯಾವುದು ಗಮನಿಸಿದ್ದೇವೆ. ಪಂಚಭೂತಗಳನ್ನು ಸೇರಿಕೊಂಡ 16 ಕಲೆ. ಇದು ಉಳ್ಳ ದೇಹದಲ್ಲಿ ವಿಷ್ಣು ಎಂಬಂತಹ ಪರಮಾತ್ಮನ ರೂಪ ಇದೆ. ಆ ಪರಮಾತ್ಮನ ಇನ್ನೂ ವಿಶೇಷ ಏನು ಅಂದರೆ, ಯಾರವನು ಋಗ್ವಿನುತ
ಲಕ್ಷ್ಮೀ ರಮಣ, ಋಗ್ವೇದದಿಂದ ಹೇಳಲ್ಪಡುವವ ಪರಮಾತ್ಮ. ಹಾಗೆ ಲಕ್ಷ್ಮೀ ರಮಣ, ಲಕ್ಷ್ಮೀದೇವಿಯ ಗಂಡ. ಅಂದರೆ ವಿಷ್ಣು ಅಂತ ರೂಪ ಬಂದ ಕೂಡಲೇ ಯಾವುದು ಹೊಸ ರೂಪ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ದಾಸರ ಪರಿಚಯ ಮಾಡಿಕೊಟ್ರು. ನಾರಾಯಣ ಬೇರೆಯಲ್ಲ, ವಿಷ್ಣು ಬೇರೆಯಲ್ಲ, ಅದಕ್ಕೆ ಋಗ್ವಿನುತ. ಋಗ್ವೇದದಿಂದ ಸ್ತುತ್ಯ ಅಂದರೆ ಸ್ತೋತ್ರ ಮಾಡಲ್ಪಡುವವ ಇವನು. ಲಕ್ಷ್ಮೀ ರಮಣ, ಲಕ್ಷ್ಮೀದೇವಿಯ ಗಂಡ. ಇವನು ಇನ್ನೂ ಎಲ್ಲಿದ್ದಾನೆ? ಬ್ರಹ್ಮ ಪುರಾರಿ ಮುಖ್ಯರೊಳಿದ್ದು. ಬ್ರಹ್ಮದೇವರು, ರುದ್ರದೇವರು ಮುಂತಾದ ಎಲ್ಲ ದೇವತೆಗಳ ಒಳಗಿದ್ದಾನೆ. ಹಾಗಾದರೆ ಪರಮಾತ್ಮ ವಿಷ್ಣು ಎಂಬ ರೂಪದಿಂದಾಗಿ ದೇಹದ 4 ದೇಹದಲ್ಲಿದ್ದಾನೆ. ಹಾಗೆ 6 ಸಂಬಂಧ, 6 ಅವಸ್ಥೆಗಳುಳ್ಳ 16 ಕಲೆಗಳುಳ್ಳ ದೇಹದಲ್ಲಿದ್ದಾನೆ. ಬ್ರಹ್ಮಾದಿ ದೇವತೆಗಳಲ್ಲೂ ಇದ್ದಾನೆ. ಇವನು ಏನು ಮಾಡ್ತಾನೆ ಅಂದರೆ, ಇವನ ಮಹಿಮೆ ಏನು ಅಂದರೆ ಚತುಷ್ಷಷ್ಟಿ ಕಲಾಧಾರಕನು. 16 ಕಲೆ ಅಂದರೆ ಸಂಗೀತ ಕಲೆ, ಈ ಥರ 64 ವಿದ್ಯೆಗಳು ಅಂತಿದೆ. ಆ 64 ವಿದ್ಯೆಗಳನ್ನು ಧರಿಸಿದ್ದಾನೆ. ತಾತ್ಪರ್ಯ 64 ವಿದ್ಯೆಗಳನ್ನು ಕೊಡ್ತಾನೆ ಅಂತಿದ್ರ ಅಭಿಪ್ರಾಯ. ತಾನಾಗಿ ತಾನೇ ಕೊಡ್ತಾನೆ. 64 ವಿದ್ಯೆಗಳನ್ನು ಧರಿಸಿದ್ದಾನೆ ಇವನು. ಇವನಿಗೊಂದು ಹೆಸರಿದೆ. ಏನಪ್ಪ ಅಂದರೆ ಚತುಷ್ಪಾದ ಆಹ್ವಯದೆ. ಅಲ್ಲಿ ಜಗತ್ತಿಗಿಂತ ಭಿನ್ನವಾದ ಅನಂತಾಸನ ಅಂತೆಲ್ಲ ಇದೆ, ಅದನ್ನು ಮತ್ತೆ ನೋಡೋಣ. ಇವನಿಗೆ ಹೆಸರು ಏನು ಅಂದರೆ ಚತುಷ್ಪಾತ್ ಅಂತ ಹೆಸರು. ಲೋಕದಳು ಸತತ ವಿಹಾರ ಮಳಪನು. ಈ ಚತುಷ್ಪಾತ್ ಎಂಬ ಹೆಸರಿನ ವಿಷ್ಣು ರೂಪದಿಂದ ಪರಮಾತ್ಮ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದಾನೆ ಅಂತ ಈ ಪದ್ಯದ ಅಭಿಪ್ರಾಯ. ಇವನಿಗೆ ಇಲ್ಲಿ ಚತುಷ್ಪಾತ್ ಅಂತ ಹೆಸರು ಯಾಕೆ ಅಂತ ಪ್ರಶ್ನೆ. ಅದಕ್ಕಿಷ್ಟೇ ಅಭಿಪ್ರಾಯ. 4 ದೇಹದಲ್ಲಿದ್ದಾನೆ ಅಂತ ಅರ್ಥ. ಚತು ಅಂದರೆ 4 ದೇಹದಲ್ಲಿದ್ದಾನೆ, 4 ವೇದದಲ್ಲಿದ್ದಾನೆ, 4 ಆಶ್ರಮ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಆಶ್ರಮ ಇದೆ. ವರ್ಣಾಶ್ರಮಗಳು ಅಂತ ಹೇಳ್ತೀವಿ, ಅಲ್ಲೂ ಇದ್ದಾನೆ. ಹೀಗೆ 4 ಕಡೆ ಇರುವ ಕಾರಣದಿಂದ ಪರಮಾತ್ಮನಿಗೆ ಏನು ಹೆಸರು ಅಂದರೆ ಚತುಷ್ಪಾತ್ ಅಂತ ಹೆಸರು. ಈ ಹೆಸರಿನಿಂದ ಪರಮಾತ್ಮ ಎಲ್ಲ ಕಡೆ ಇದ್ದು ತಾನು ವಿಹಾರ ಮಾಡುತ್ತಾ ಇರ್ತಾನೆ ಅಂತಿದು ದೇವರ ರೂಪದ ಒಂದು ವೈಶಿಷ್ಟ್ಯ. ಅಥವಾ ಇನ್ನೊಂದು ಅರ್ಥನೂ ಹೇಳಿದರಲ್ಲಿ, ಇವನಿಗೆ ಪಾತ್ ಅಂದರೆ ಪಾದ ಅಂತ ಅರ್ಥ. ಇವನಿಗೆ ಈ ಹೆಸರು ಯಾಕು ಅಂತಂದರೆ 3 ಲೋಕ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ, ಈ 3 ಲೋಕದಲ್ಲಿ ತನ್ನ ಪಾದ ಇಟ್ಟಿದ್ದಾನೆ. ಆದ್ದರಿಂದ ಇವನಿಗೆ ಚತುಷ್ಪಾತ್ ಅಂತ ಹೆಸರು. ಹೀಗೆ ಪರಮಾತ್ಮ ಜಗತ್ತಿನಲ್ಲಿ ಎಲ್ಲ ಕಡೆ ಇರ್ತಾನೆ ಅಂತ. ಇಲ್ಲಿ ಒಂದು ವಿಶೇಷ ಏನು ಅಂದರೆ, ರುದ್ರದೇವರ ಒಳಗಿದ್ದಾನೆ ಅಂತ ಹೇಳುವಾಗ ಬ್ರಹ್ಮ ಪುರಾರಿ ಎಂದರು. ಏನಿದು ಅರ್ಥ ಆಗೋದಿಲ್ಲ. 3 ಪುರ ಅಂದರೆ ಪಟ್ಟಣ. ತ್ರಿಪುರ ಅಸುರರು ಅಂತಿದ್ರು, 3 ಪಟ್ಟಣದಲ್ಲಿದ್ದು. ಆ ತ್ರಿಪುರಾಸುರರ ಪುರ ಪಟ್ಟಣವನ್ನು ನಾಶ ಮಾಡಿದವಾದ್ದರಿಂದ ಪುರಾರಿ ಅಂತ ಹೇಳಿ ರುದ್ರದೇವರನ್ನು ಹೇಳಿದ್ದಾರೆ ಅಂತ ಇಷ್ಟು ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಪ್ರಶ್ನೋತ್ತರ. 6 ಅಲೆಗಳು ಯಾವುದು ಅಂತಂದರೆ, ಗರ್ಭದಲ್ಲಿ ಇರೋದು, ಹುಟ್ಟೋದು, ದೇಹದ ಪರಿಣಾಮ, ಬೆಳವಣಿಗೆ, ಸ್ವಲ್ಪ ಕ್ಷೀಣ ಆಗೋದು, ನಾಶ ಹೊಂದೋದು, ಇದು 6 ಅಲೆಗಳು. 16 ಕಲೆಗಳು ಯಾವುದು ಅಂದರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪಂಚಭೂತ, ಮನಸ್ಸು, ಒಟ್ಟು 16 ಕಲೆ ಆಯಿತು. ಎಲ್ಲಿ ಒಟ್ಟಾರೆ ಎಲ್ಲ ಕಡೆಗಿರುವ ಪರಮಾತ್ಮನ ರೂಪಗಳು ಯಾವುದು ಅಂದರೆ 64 ವಿದ್ಯೆಗಳಿಗೆ ಆಧಾರವಾಗಿ ಅದನ್ನು ಕೊಡುವ ರೂಪ. ಸರಿ, ಈ ಚತುಷ್ಪಾತ್ ಎಂಬ ಹೆಸರಿನ ದೇವರು ಎಲ್ಲಿ ವಿಹಾರ ಮಾಡ್ತಾನೆ ಅಂದರೆ ಬ್ರಹ್ಮರುದ್ರಾದಿಗಳಲ್ಲಿದ್ದು ತಾನು ವಿಹಾರ ಮಾಡ್ತಾನೆ. ಅಂದರೆ ಅನೇಕ ವ್ಯಾಪಾರ ಕೆಲಸ ಮಾಡ್ತಿರ್ತಾನೆ ಅಂತ ಅಭಿಪ್ರಾಯ. ಈಗ ನಮಗೆ ಆರೋಗ್ಯ ಬೇಕಾದರೆ ದೇವರನ್ನು ಹೇಗೆ ಚಿಂತನೆ ಮಾಡಬೇಕು ಅನ್ನುವ ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಮುಂದಿನ ಪದ್ಯದಲ್ಲಿ. ತೃಣ ಮೊದಲು ಬ್ರಹ್ಮಾಂಡ ಜೀವರತನು ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲಾರು ಗಣನೆ ಮಾಳ್ಪುದು ಬುಧರು ರೂಪವಘ್ರಣಿ ಸೂರ್ಯಾದಿತ್ಯ ನಾಮಗಳನ್ನು ದಿನದಿ ಜಪಿಸುವರಿಗೀವಾರೋಗ್ಯ ಸಂಪದವ.
ತೃಣ ಮೊದಲು ಬ್ರಹ್ಮ ಅಂತ ಜೀವರ. ಹುಲ್ಲಿನ ಒಳಗೂ ಜೀವ ಇರುತ್ತೆ, ಮರದ ಒಳಗೂ ಜೀವ ಇರುತ್ತೆ. ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಎಲ್ಲ ಜೀವರ ಏನು ಬ್ರಹ್ಮಾಂತ ಜೀವರ ತನುಚತುಷ್ಟಯಗಳಲ್ಲಿ ಎಲ್ಲ ಜೀವರಿಗೂ 4 ದೇಹ ಇದೆ. ಆ 4 ದೇಹಗಳಲ್ಲೂ ಕೂಡ ನಾರಾಯಣನ 1520 ಮೇಲಾರು ರೂಪವ ಬುಧರು ಗಣನೆ ಮಾಡಬಹುದು. ಬ್ರಹ್ಮದೇವರಿಂದ ಶುರು ಮಾಡಿ ನಮ್ಮ ಪರ್ಯಂತ ಜೀವರ 4 ದೇಹಗಳಲ್ಲಿ ನಾರಾಯಣ ಅಲ್ಲಿ 5126 ಅಂತಿದೆ, ಸ್ವಲ್ಪದು ವ್ಯತ್ಯಾಸ ಆಗಬೇಕು. 1526 ರೂಪಗಳಿಂದಿದ್ದಾನೆ. ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ. ಅಲ್ಲಿ ಆ ಪರಮಾತ್ಮನಿಗೆ 3 ಹೆಸರಿದೆಯಂತೆ. ಘೃಣಿ, ಸೂರ್ಯ, ಆದಿತ್ಯ ನಾಮಗಳ. ಆ ದೇವರಿಗೆ ಘೃಣಿ, ಸೂರ್ಯ, ಆದಿತ್ಯ ಅಂತ ಹೆಸರಿದೆ. ಅಂದರೆ ಒಂದು ಘೃಣಿ, ಸೂರ್ಯ, ಆದಿತ್ಯ ಅಂತ ಒಂದು ಸೂರ್ಯ ಮಂತ್ರವೇ ಇದೆ. ಇದನ್ನು ಜಪ ಮಾಡಬೇಕು, ಅಥವಾ ದೇವರ ನಾಮಾದರೂ ಸ್ಮರಣೆ ಮಾಡಬೇಕು. ಘೃಣಿ ಅಂತ ಯಾಕೆ ಹೆಸರು? ಸೂರ್ಯಮಂಡಲದಲ್ಲಿದ್ದಾನೆ, ಕೃಪಾ ಸಾಗರ, ಕರುಣೆಯ ಸಮುದ್ರ ಅವನು, ಆದ್ದರಿಂದ ಅವನಿಗೆ ಘೃಣಿ ಅಂತ ಹೆಸರು. ಸೂರ್ಯ ಅಂದರೆ ಜ್ಞಾನಿಗಳಿಂದ ಹೊಂದಲ್ಪಡುವವ. ಎಲ್ಲ ಜ್ಞಾನಿಗಳು ಅವನನ್ನು ಹೋಗಿ ಸೇರ್ತಾರೆ, ಆದ್ದರಿಂದ ಜ್ಞಾನಿಗಳಿಂದ ಹೊಂದಲ್ಪಡುವವ, ಸೇರುವವ, ಆದ್ದರಿಂದ ಅವನಿಗೆ ಸೂರ್ಯ ಅಂತ ಹೆಸರು. ಆದಿತ್ಯ ಅಂದರೆ ಆದಿತ್ಯನ ಒಳಗಿದ್ದಾನೆ, ತಪ್ಪರಿನು ಸೂರ್ಯನ ಒಳಗಿದ್ದಾನೆ, ಆದ್ದರಿಂದ ಇವನಿಗೆ ಆದಿತ್ಯ ಅಂತ ಹೆಸರು. ಅಥವಾ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ ಅಂತ. ಯಾಕಂದರೆ ಬೇಸಿಗೆಗಾಲ ಬಂತು ಅಂದರೆ ನೀರು ಒಣಗುತ್ತೆ, ನೀರು ಖಾಲಿಯಾಗತ್ತೆ, ಹೀಗೆ ಎಲ್ಲವನ್ನು ತಾನು ಸ್ವೀಕಾರ ಮಾಡ್ತಾನಾದ್ದರಿಂದ ಇವನಿಗೆ ಆದಿತ್ಯ ಅಂತ ಹೆಸರು. ಹೀಗೆ ಅರ್ಥಾನುಸಂಧಾನ ಸಹಿತವಾಗಿ ಘೃಣಿ, ಸೂರ್ಯ, ಆದಿತ್ಯ ಅಂತ ಹೇಳಿ 3 ಹೆಸರನ್ನು ಅನುದಿನ ಜಪಿಸುವವರಿಗೆ, ನಿರಂತರ ಯಾರು ಇದನ್ನು ಜಪ ಮಾಡ್ತಾರೋ, ಈ ನಾಮ ಪಠನ ಮಾಡ್ತಾರೋ, ಅವರಿಗೆ ಆರೋಗ್ಯ ಸಂಪದ ಈವ. ಒಳ್ಳೆಯ ದೈಹಿಕವಾದ ಮಾನಸಿಕವಾದ ಆರೋಗ್ಯ ಕೊಡ್ತಾನೆ. ಇಲ್ಲೂ ಒಳ್ಳೆಯ ಸಂಪತ್ತು ಕೊಟ್ಟು ಮೇಲಿನ ಉತ್ತಮ ಲೋಕದಲ್ಲೂ ಕೂಡ ಉತ್ತಮ ಲೋಕ ಕೊಟ್ಟು ಅಲ್ಲಿ ಸುಖವನ್ನು ಕೂಡ ಕೊಡ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ತಾತ್ಪರ್ಯ ಇಷ್ಟೇ, ಯಾರಿಗಾದರೂ ಆರೋಗ್ಯ ವಿಶೇಷ ಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ಇದ್ದು ಘೃಣಿ, ಸೂರ್ಯ, ಆದಿತ್ಯ ಅಂತ ಹೇಳಿ ಈ ರೂಪಗಳ ಉಪಾಸನೆ ಮಾಡ್ತಾ ಇದ್ದರೆ ಅವರಿಗೆ ವಿಶೇಷವಾಗಿ ಆರೋಗ್ಯವೂ ವೃದ್ಧಿಯಾಗುತ್ತೆ. ಅಕಸ್ಮಾತ್ ಮಳೆಗಿಳೆ ಬರಲಿಲ್ಲ ಅಂತಾದರೆ ಘೃಣಿ, ಸೂರ್ಯ, ಆದಿತ್ಯ ಅನ್ನೋ ಸೂರ್ಯ ಮಂತ್ರದ ಪಠನ ಮಾಡಿ ಪ್ರಾರ್ಥನೆ ಮಾಡಿದಾಗ ಮಳೆಯೂ ಬರುತ್ತೆ ಅಂತ ಒಂದು ನಂಬಿಕೆ. ಹೀಗೆಲ್ಲ ಇದರ ಅಭಿಪ್ರಾಯವನ್ನು ಉಲ್ಲೇಖ ಮಾಡ್ತಾರೆ. ಇಲ್ಲಿ 1526 ಅಂತಿದೆಯಲ್ವಾ, ಇಲ್ಲಿ ಒಂದು ಸಂಖ್ಯೆ ಹೊಂದಿಸ್ಕೊಳ್ಬೇಕು. ಈ ಘೃಣಿ, ಸೂರ್ಯ, ಆದಿತ್ಯ ಅನ್ನೋ ರೂಪ ದೇಹಕ್ಕೆ ಸಂಬಂಧಪಟ್ಟ ಹಾಕಿ ಹೊಂದಿಸಿಕೊಂಡ್ರೆ ಈ ಸಂಖ್ಯೆ ಸಿಗುತ್ತೆ. ಹೇಗೆ ಅಂದರೆ ಲಿಂಗದೇಹದಲ್ಲಿ 4 ದೇಹಗಳು ಬಂತು. 4 ದೇಹದಲ್ಲಿ ಪರಮಾತ್ಮನ ರೂಪಗಳ ಸಂಖ್ಯೆ. ಅಲ್ಲಿ ವಿಶೇಷ ಏನು ಅಂದರೆ ಸ್ವರೂಪ ದೇಹ ಅಂತೇನಿದೆಯೋ ಅದನ್ನು ಬಿಡಬೇಕು. ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಈ 3ರಲ್ಲಿ ಮಾತ್ರ ನಾರಾಯಣ 1526 ರೂಪಗಳಿಂದಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅದು ಹೇಗೆ ಅಂದರೆ ಲಿಂಗದೇಹದಲ್ಲಿ ಪರಮಾತ್ಮ ಘೃಣಿ ಎಂಬ ಹೆಸರಿನಿಂದ 574 ರೂಪಗಳಿಂದಿದ್ದಾನೆ. ಹಾಗೆ ಅನಿರುದ್ಧ ದೇಹದಲ್ಲಿ ಪರಮಾತ್ಮ ಸೂರ್ಯ ಎಂಬ ಹೆಸರಿನಿಂದ 721 ರೂಪಗಳಿಂದಿದ್ದಾನೆ. ಕಣ್ಣಿಗೆ ಕಾಣುವ ಸ್ಥೂಲ ದೇಹದಲ್ಲಿ ಪರಮಾತ್ಮ ಆದಿತ್ಯ ಎಂಬ ಹೆಸರಿನಿಂದ 231 ರೂಪಗಳಿಂದಿದ್ದಾನೆ. 524, 721, 231 ಈ 3ನ್ನು ಒಟ್ಟು ಮೇಳೈಸಿದಾಗ 1526 ಅಂತ ಸಂಖ್ಯೆ ಸಿಕ್ತು. ಇಷ್ಟು ರೂಪದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಇದರ ಅಭಿಪ್ರಾಯ. ನಾರಾಯಣ ಪ್ರಶ್ನೋತ್ತರ. ನಾರಾಯಣ ಎಲ್ಲಿ ಎಷ್ಟು ರೂಪಗಳಿಂದಿದ್ದಾನೆ ಅಂತಂದರೆ ಬ್ರಹ್ಮದೇವರಿಂದ ಶುರು ಮಾಡಿ ಎಲ್ಲ ಜೀವರ 4 ದೇಹ ಅಂತಿದೆ, ಅಲ್ಲಿ 3 ದೇಹ ಅಂತಾಗಬೇಕು. 3 ದೇಹಗಳಲ್ಲಿ 1526 ರೂಪಗಳಿಂದಿದ್ದಾನೆ. ದೇವರ ನಾಮದ ಹೆಸರು ಏನು ಅಂದರೆ ಘೃಣಿ, ಸೂರ್ಯ, ಆದಿತ್ಯ ಅಂತ. ಇಷ್ಟು ದೇವರ ನಾಮದ ಹೆಸರು ಅಂತ ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಮುಂದಿನ ಪದ್ಯದಲ್ಲಿ
ನಮಗೆ ಮೂರು ತರಹದ ಆಪತ್ತು ಬರುತ್ತೆ. ಒಂದು ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಆದಿಭೌತಿಕ ಅಂದರೆ ಜ್ವರ, ನೆಗಡಿ, ಶೀತ ಈ ಥರದ್ದೆಲ್ಲ ರೋಗಗಳು. ಆದಿದೈವಿಕ ಅಂದರೆ ದೇವತೆಗಳು ಅಧರ್ಮ ಜಾಸ್ತಿ ಆದಾಗ ಕೋಪಗೊಂಡು ಭೂಕಂಪ, ಮಳೆ ಬರದೇ ಇರೋದು, ತುಂಬ ಮಳೆ, ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೀವಲ್ಲ, ಮಳೆನೇ ಬರಲ್ಲ ಅಥವಾ ತುಂಬ ಮಳೆ ಬರೋದು, ಇವೆಲ್ಲ ಆದಿದೈವಿಕ ತಾಪ ಅಂತ ಕರೀತಾರೆ. ಆಧ್ಯಾತ್ಮಿಕ ತಾಪ ಅಂದರೆ ನಮ್ಮ ಆತ್ಮೀಯರ ವಿಯೋಗ, ಅಂದರೆ ನಮ್ಮ ತಂದೆ ತಾಯಂದಿರ ಮರಣ, ಅವರು ನಮ್ಮಿಂದ ದೂರ ಆಗೋದು, ಹೀಗೆಲ್ಲ ಮೂರು ದುಃಖ ಬರಬಾರದು ಅಂತಂದರೆ ಏನು ಮಾಡಬೇಕು ಅಂದರೆ ಕೆಲವು ದೇವರ ರೂಪಗಳ ಚಿಂತನೆ ಮಾಡಬೇಕು ಅನ್ನೋದನ್ನು ನಿರೂಪಣೆ ಮಾಡ್ತಾರೆ ಮುಂದಿನ ಪದ್ಯದಲ್ಲಿ. 574 ಆದಿಭೌತಿಕದಲ್ಲಿ ತಿಳಿಯುವುದು 5221 ರೂಪವಧ್ಯಾತ್ಮ ಭೇದಗಳಲ್ಲಿನ್ನೂರ 30 ಮೇಲೊಂದಧಿಕ ಆದರದಲ್ಲಿ ಅಧಿದೈವದೊಳು ಚಿಂತಿಪುದು ಭೂಸುರರು. ಆದಿಭೌತಿಕದಲ್ಲಿ 574 ಅಂತ. ಪಂಚಭೂತಗಳಲ್ಲೂ ಕೂಡ ಪರಮಾತ್ಮನ ಘೃಣಿ ಎಂಬ ಹೆಸರಿನ ರೂಪ ಇದೆಯಂತೆ. ಘೃಣಿ ಎಂಬ ಶಬ್ದದಿಂದ 574 ಅಂತ ಸಂಖ್ಯೆ ಸಿಕ್ತು. 5 ಪದಾರ್ಥದಲ್ಲೂ ಪಂಚಭೂತಗಳಲ್ಲಿ ಪರಮಾತ್ಮ 574 ರೂಪಗಳಿಂದಿದ್ದಾನೆ. ಆ ಸಂಖ್ಯೆ ಹೇಗೆ ಸಿಗುತ್ತೆ ಅಲ್ಲೇ ಉಲ್ಲೇಖ ಮಾಡಿದ್ದಾರೆ. ಘ ಅಂದರೆ 4, ರು ಅಂದರೆ 7, 7 ಅಂದರೆ ಆ ಅಲ್ಲಿಂದ ಆ ಅಂದರೆ 1 ಅನ್ನೋ ಅಭಿಪ್ರಾಯದಲ್ಲಿ ರು 7 ಆಗುತ್ತೆ. ನೀ ಅಂದರೆ 5, ಟ ಅಂದರೆ 1, ಠ ಅಂದರೆ 2. ಈ ಅಭಿಪ್ರಾಯದಲ್ಲಿ ಸಂಖ್ಯೆ ನಮ್ಮ ನಿಯಮ ಏನು ಉಲ್ಟ 475 ಅಂತ ಸಂಖ್ಯೆ ಸಿಗುತ್ತೆ. ಅದನ್ನು ನಾವು ಯಾವತ್ತೂ ಎಡಬದಿಯಿಂದ ಲೆಕ್ಕ ಹಾಕಬೇಕು. ಆದ್ದರಿಂದ 574 ಅಂತ ಸಂಖ್ಯೆ ಸಿಕ್ತು. ಪಂಚಭೂತಗಳಲ್ಲಿ ಪರಮಾತ್ಮ ಘೃಣಿ ಎಂಬ ಹೆಸರಿನಿಂದಾಗಿ 574 ರೂಪಗಳಿಂದಿದ್ದಾನೆ ಅಂತ ನಾವು ಹೀಗೆ ಉಪಾಸನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿದ್ರೆ ನಮಗೇನಾಗುತ್ತೆ ಅಂದರೆ ಜ್ವರಗಿರ ಎಲ್ಲ ಪರಿಹಾರ ಆಗುತ್ತಂತೆ. ಜ್ವರಗಿರ ಬಂದಾಗ ಪರಮಾತ್ಮ ನೀನು ಘೃಣಿ ಎಂಬ ಹೆಸರಿನಿಂದ ಪಂಚಭೂತಗಳಲ್ಲಿದ್ದು ನಮ್ಮ ಜ್ವರವನ್ನು ಪರಿಹಾರ ಮಾಡಯ್ಯ ಅಂತ ಪ್ರಾರ್ಥನೆ ಮಾಡಿದರೆ ಎಲ್ಲ ಜ್ವರಗಳ ಪರಿಹಾರ ಆಗುತ್ತೆ, ಜ್ವರಗಳು ನಮ್ಮಿಂದ ದೂರವಾಗುತ್ತೆ. ಹಾಗೆ ಅಧ್ಯಾತ್ಮ 5221 ರೂಪವ ಮನಸ್ಸಿನ ಒಳಗೆ ಸೂರ್ಯ ಎಂಬ ಹೆಸರಿನ ಪರಮಾತ್ಮನ 721 ರೂಪಗಳಿದೆ. ಹೀಗೆ ಚಿಂತನೆ ಮಾಡಿದರೆ ಏನಾಗುತ್ತೆ ಅಂದರೆ ಬಂಧುಗಳ ಮರಣ, ನಮ್ಮ ಹತ್ತಿರದವರು ತೀರಿಕೊಂಡಾಗ ಏನು ದುಃಖ ಆಗುತ್ತೋ ದುಃಖ ಪರಿಹಾರ ಮಾಡ್ತಾನೆ ಪರಮಾತ್ಮ. ಹಾಗೆ ಅಧಿದೈವದೊಳು 230 ಮೇಲೊಂದಧಿಕ ದೇವತೆಗಳಲ್ಲಿ ತತ್ವಾಭಿಮಾನಿ ದೇವತೆಗಳು ಅಂತ ಯಾರಿದ್ದಾರೆ ನಮ್ಮ ದೇಹದ ಒಳಗೆ ಕೆಲವು ದೇವತೆಗಳಿದ್ದು ಕೆಲಸ ಮಾಡಿಸ್ತಾರೆ, ದೇಹದ ಕೆಲಸ ಮಾಡಿಸ್ತಾರೆ, ಅವರಿಗೆ ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ಅಲ್ಲಿ ಪರಮಾತ್ಮನ 231 ರೂಪಗಳು ಇದೆ. ಅದಕ್ಕೆ ಆದಿತ್ಯ ಅಂತ ಹೆಸರು. ಹೀಗೆ ಚಿಂತನೆ ಮಾಡಿದರೆ ಪ್ರಕೃತಿ ವಿಕೋಪ ಎಲ್ಲ ಆಗದಂತೆ ಅಥವಾ ಆದರೂ ಅದರ ಪರಿಣಾಮ ಕಡಿಮೆಯಾಗುವಂತೆ ಪರಮಾತ್ಮ ಮಾಡ್ತಾನೆ. ಹೀಗೆ ಭೇದಗಳಲ್ಲಿ ಮೂರ್ತಿಗಳ ಭೂಸುರರು ಆದರದಿ ಚಿಂತಿಪುದು. ಹೀಗೆ ಯಾರು ನಿರಂತರ 3 ಕಡೆಗಳಲ್ಲಿ ದೇವರ ಈ ಎಲ್ಲ ರೂಪಗಳನ್ನು ತುಂಬ ಭಕ್ತಿಯಿಂದ, ಭೂಸುರರು ಅಂದರೆ ಭೂಮಿಯಲ್ಲಿ ದೇವತೆಗಳ ವಿಶೇಷ ಸನ್ನಿಧಾನವುಳ್ಳ ಬ್ರಾಹ್ಮಣರು, ಜ್ಞಾನಿಗಳು ಚಿಂತನೆ ಮಾಡಬೇಕು ಅಂತ ಈ ಪದ್ಯದ ಅಭಿಪ್ರಾಯ. ಪ್ರಶ್ನೋತ್ತರ. ಆದಿಭೌತಿಕದಲ್ಲಿ ಇರುವ ರೂಪಗಳೆಷ್ಟು, ಅದರ ಹೆಸರು ಏನು ಅಂದರೆ 574 ರೂಪ. ಘೃಣಿ ಅಂತ ಅದರ ಹೆಸರು. ಅಧ್ಯಾತ್ಮ ಅಂದರೆ ಮನಸ್ಸು. ಅಲ್ಲಿ ಎಷ್ಟು ರೂಪಗಳಿದೆ, ಅದರ ಹೆಸರು ಏನು ಅಂದರೆ ಅಲ್ಲಿ 721 ರೂಪಗಳಿದೆ. ಸೂರ್ಯ ಅಂತ ಅದರ ಹೆಸರು. ಅಧಿದೈವ ಅಂದರೆ ಎಲ್ಲ ದೇವತೆಗಳು, ಅಲ್ಲಿ 231 ರೂಪಗಳಿದೆ. ಆದಿತ್ಯ ಅಂತ ರೂಪಗಳ ಹೆಸರು ಅಂತ ಇಷ್ಟು ಹೇಳ್ತಾ ಇಂದಿನ ಚಿಂತನೆ ಇಲ್ಲಿಗೆ ಪೂರ್ಣ ಆಗುತ್ತೆ. ಶ್ರೀಕೃಷ್ಣ ಪ್ರಾಣಸ್ತು.